ಬಿಜೆಪಿ ಪಾಳ್ಯದಲ್ಲಿ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ ಬನ ಬಡಿದಾಟದ ವಿಚಾರ. ಮನೆಯೊಂದು 3 ಬಾಗಿಲು, ಯಾವ ಬಾಗಿಲು ಕೂಡ ಕ್ಲೋಸ್ ಆಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂತಹ ಪರಿಸ್ಥಿತಿ. ಇಷ್ಟು ದಿನ ರೆಬಲ್ ಬನ ಆಯ್ತು, ಈಗ ತಟಸ್ಥ ಬನ ಕೂಡ ಆಕ್ಟಿವ್ ಆಗಿಬಿಟ್ಟಿದೆ. ಅದು ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷ ಕುರ್ಚಿಗೆ ಟವಲ್ ಹಾಕ್ಬಿಟ್ರ ಕೇಂದ್ರ ಸಚಿವ ವಿ ಸೋಮಣ್ಣ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ ಬಹಳ ಪ್ರಬಲವಾಗಿ ವಿ ಸೋಮಣ್ಣ ಅವರ ಹೆಸರು. ದೆಹಲಿಯಲ್ಲಿ ಸೋಮಣ್ಣ ಅವರಿಂದ ದಿನಕ್ಕೊಬ್ಬೊಬ್ಬ ವರಿಷ್ಠರನ್ನ ಭೇಟಿಯಾಗುವ ಬೆಳವಣಿಗೆಗಳಾಗ್ತಾ ಇದೆಯಂತೆ. ವರಿಷ್ಠರನ್ನ ಭೇಟಿ ಮಾಡಿ ಫೋಟೋಗೆಲ್ಲ ಪೋಸ್ಟ್ ಕೊಡ್ತಿದ್ದಾರೆ ವಿ ಸೋಮಣ್ಣ. ವಿಜೇಂದ್ರ ವಿರುದ್ಧ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಹಾಗಾದ್ರೆ ವಿ ಸೋಮಣ್ಣ ಇರೋದು ನಿಜಾನ? ಸೋಮಣ್ಣ ವರಿಷ್ಠರ ಭೇಟಿ ನಡುವೆ ಸೈಲೆಂಟ್ ಆಗ್ಬಿಟ್ಟಿದೆ ಅಂತೆ ರೆಬಲ್ಸ್ ಬಣ. ರಾಜ್ಯ ಬಿಜೆಪಿಯಲ್ಲಿ ರೆಬಲ್ಸ್ ಬಣ ಸದ್ಯ ಸೈಲೆಂಟ್ ಆಗಿದೆ, ಬಟ್ ತಟಸ್ಥ ಬಣ ಈಗ ಆಕ್ಟಿವ್ ಆಗಿದೆ. ಯಾಕೆ ತಟಸ್ಥ ಬಣ ಆಕ್ಟಿವ್ ಅಂತ ಅಂದ್ರೆ ವಿ ಸೋಮಣ್ಣ ಅವರ ಸುತ್ತಮುತ್ತಲೂ ಓಡಾಡ್ತಾ ಇರೋದು ಇದೇ ತಟಸ್ಥ ಬಣದಲ್ಲಿ ಕಾಣಿಸ್ಕೊಂಡಂತಹ ನಾಯಕರು. ಈಗ ಅಶೋಕ್ ಅವರು ಕೂಡ ಅಶೋಕ್ ಅವರು ಕೂಡ ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ಹಿಂದೆ ದೆಹಲಿಗೆ ಹೋದಾಗ ಅಶೋಕ್ ಅವರು ಇವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು, ವಿ ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡಬೇಕು ಅಂತ. ಜೊತೆಗೆ ಲಿಂಗಾಯತ ಬಣ, ಕೆಲ ಲಿಂಗಾಯತ ಬಣದಲ್ಲಿದ್ದಂತಹ ನಾಯಕರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಜಸ್ಟ್ ರಾಜಕೀಯ ವಲಯದಲ್ಲಿದ್ದವರಲ್ಲ, ರಾಜಕೀಯ ಬಿಟ್ಟು ಹೊರತು ಈ ಮಠಾಧೀಶರು ಬೇರೆ ಬೇರೆ ವಲಯಗಳಲ್ಲಿ ಕಾಣಿಸ್ಕೊಂಡಂತಹ ಲಿಂಗಾಯತ ನಾಯಕರು ಕೂಡ ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ, ರಾಜ್ಯಾಧ್ಯಕ್ಷ ಹುದ್ದೆ ಸಿಗಬೇಕು ಅಂತ. ಹಾಗಾಗಿ ಇವರ ಈ ಸರ್ಕಸ್ ವರ್ಕೌಟ್ ಆಗುತ್ತಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ.